450 ಸ್ಟೆಪ್ಸ್ ಮೇಲೆ ಬಂದಮೇಲೆ ಬರೀ ನಿಮಗೆ ಈ ದೇವಸ್ಥಾನ ವ್ಯೂ ಮಾತ್ರ ಕಾಣಿಸಲ್ಲ, ಇಡೀ ತುಮಕೂರು ವ್ಯೂ ಜೊತೆಗೆ ನಿಮಗೆ ಮೈಡಾಲ ಲೇಕ್ ವ್ಯೂ ಕಾಣಿಸುತ್ತೆ. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಎಲ್ಲ ಹೇಗಿದ್ದೀರಾ? ಎಲ್ಲ ಸೂಪರ್ ಆಗಿದ್ದೀರಾ ಅನ್ಕೋತೀವಿ. ನಾವು ಕೂಡ ಮಸ್ತಾಗಿದ್ದೀವಿ. ಸೊ ನಾವಿವತ್ತು ಫ್ಯಾಮಿಲಿ ಎಲ್ಲ ಮಂದನಗಿರಿ ಮತ್ತು ಮೈಡಾಲಿ ಲೇಕ್ಗೆ ಹೋಗ್ತಾ ಇದ್ದೀವಿ. ಸೊ ಬ್ಯಾಂಗ್ಳೂರಿಂದ 70 ಕಿಲೋಮೀಟರ್ಸ್ ಇದೆ, ತುಮಕೂರು ಹತ್ರ ಇರೋಂಥ ಒಂದು ಲೊಕೇಶನ್ನು. ಬ್ಯೂಟಿಫುಲ್ ಪ್ಲೇಸ್ ಅಂದ್ಕೊಳ್ಳಿ. ಸೊ ಬನ್ನಿ ಹೋಗೋಣ. ಪ್ಲೇಸ್ ಹೆಂಗಿದೆ ಏನು ಪ್ರತಿಯೊಂದು ಈ ವ್ಲಾಗಲ್ಲಿ ನಾವು ನಿಮಗೆ ತೋರಿಸ್ತೀವಿ. ಆ್ಯಂಡ್ ಪ್ರತಿಯೊಬ್ಬರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಸೊ ನಮ್ಮ ಜೊತೆ ಇದ್ದಾರೆ ನಮ್ಮ ಫ್ಯಾಮಿಲಿ ಅವರೆಲ್ಲ. ಸೊ ನೋಡ್ಬೋದು. ಹಾಯ್ 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 ಮಮ್ಮಿ. ಸೊ ನಮ್ಮ ಜೊತೆ ನಮ್ಮ ಅಣ್ಣ ಅವರು ಬಂದಿದ್ದಾರೆ. ಅಣ್ಣ ಹಾಯ್ ಮಾಡ್ಬಿಡೋಣ. ಸೊ ಎಸ್ ಗೈಸ್, ಬನ್ನಿ ಹೋಗೋಣ. ಇಲ್ಲಿಂದ 70 ಕಿಲೋಮೀಟರ್ಸ್ ಇದೆ. ಸೊ ಬನ್ನಿ, ನಿಮಗೆ ಅಲ್ಲಿ ಹೋಗಿ ಸಿಗ್ತೀವಿ. ಲೆಟ್ಸ್ ಗೋ. ಇಲ್ಲೇ ಒಂದು ಶಾರ್ಟ್ ಬ್ರೇಕ್ ಕೊಟ್ಟಿದ್ದೀವಿ. ನಾವು 20 ಕಿಲೋಮೀಟರ್ ಇದೆ. ಸೊ ಕೋಕ್ ಲೈಟಾಗಿ ಒಂದು ಕೋಕ್ ಕುಡಿಯೋಣ ಅಂತ ಸೈಡ್ಗೆ ಹಾಕಿದ್ದೀವಿ. ಸೊ ನೋಡ್ಬೋದು, ಎಲ್ಲ ಪ್ಯಾಕ್ ಆಗಿದೆ. ಸೊ ಐಸ್ ಬಾಕ್ಸು, ಚಾಪೆ ಎಲ್ಲ ಪ್ರತಿಯೊಂದು ಐಟಮು ಇಲ್ಲಿ ಆಗಿದೆ. ಸೊ ಕೋಕ್ ಕುಡ್ಕೊಂಡು ಹೋಗೋಣ. ಲೆಟ್ಸ್ ಗೋ. ಏನು ಸರ್ ಇದು? ಪಿಕಾಕ್ ದೇವಸ್ಥಾನ ಯಾವುದು? ಅದು ಹಾಂ, ಇದು ಮಂದರಗಿರಿ ಬೆಟ್ಟ. ಹಿಂದಗಡೆ ಬ್ಯಾಕ್ ಸೈಡ್ ಇದೈತೆ. ಓಕೆ. ಸೊ ಗಾಯ್ಸ್, ಫೈನಲಿ ಬಂದಿದ್ದೀವಿ, ರೀಚ್ ಆಗಿದ್ದೀವಿ ಮಂದರಗಿರಿ ಬೆಟ್ಟಗೆ. ಸೊ ನೋಡ್ಬೋದು, ಇಲ್ಲೇ ರೈಟ್ ಸೈಡ್ ಮಂದರಗಿರಿ ಬೆಟ್ಟ ಇದೆ. ತುಮಕೂರು ಹತ್ರ ಇರುವಂತಹ ಒನ್ ಆಫ್ ದ ಮೋಸ್ಟ್ ಆರ್ಟಿಸ್ಟಿಕ್ ಟೆಂಪಲ್ ಇದು, ಜೈನ್ ಟೆಂಪಲ್ ಇದು. ಸೊ ನೋಡ್ಬೋದು, ಇಲ್ಲಿಂದ ಪಿಕಾಕ್ ಟೆಂಪಲ್ ಕಾಣಿಸುತ್ತೆ ನೋಡಿ. ಸೊ ಲೆಫ್ಟ್ ಸೈಡಲ್ಲಿ ನಿಮಗೆ ಪಿಕಾಕ್ ಟೆಂಪಲ್ಲು, ಹಾಗೆ ರೈಟ್ ಸೈಡಲ್ಲಿ ಮದಗಿರಿ ಬೆಟ್ಟ. ಸೊ ಇದೆರಡು ಒಂದೇ ಜಾಗದಲ್ಲಿ ನಿಮಗೆ ನೋಡಲು ಸಿಗುತ್ತೆ. ಆ್ಯಂಡ್ ಒನ್ ಆಫ್ ದ ಪೀಸ್ ಆ್ಯಂಡ್ ಕಾಮಾಗೆ ಇರುವಂಥ ಅಟ್ಮಾಸ್ಫಿಯರು ನೀವಿಲ್ಲಿ ನೋಡ್ಬೋದು. ಸ್ವಾಗತ ಸುಸ್ವಾಗತ. ಓ ಮೈ ಗಾಡ್, ಲುಕ್ ಅಟ್ ದಟ್ ಗೈಸ್, ಬ್ಯೂಟಿಫುಲ್ ಆಗಿದೆ. ಗಾಯ್ಸ್, ಸಿಕ್ಕಾಪಟ್ಟೆ ಬಿಸಿಲು ಅಂದ್ಕೊಳ್ಳಿ. ನೋಡ್ಬೋದು, ಒಬ್ಬರು ನಿಂತ್ಕೊಂಡು ಫೋಟೋ ಇಡ್ಸ್ಕೊಳಕ್ಕಾಗ್ತಾಯಿಲ್ಲ, ಅಷ್ಟು ಬಿಸಿಲು, ಕಾಲೆಲ್ಲ ಸುಡ್ತಾ ಇದೆ ಅಂದ್ಕೊಳ್ಳಿ. ಸೊ ಗಾಯ್ಸ್, ಈ ದೇವಸ್ಥಾನ ರೀಸೆಂಟಾಗೆ ಕಟ್ಟಿರುವಂಥ ಒಂದು ದೇವಸ್ಥಾನ. ಸೊ ಇದು ಬಂದ್ಬಿಟ್ಟು ಹಳೆಯ ಏನ್ಷಿಯಂಟ್ ಕಾಲದ ಜೈನ್ ಟೆಂಪಲ್ನ ನೋಡಿ ಇನ್ಸ್ಪೈರ್ ಆಗಿ ಕಟ್ಟಿರುವಂಥ ಒಂದು ದೇವಸ್ಥಾನ ಇದು. ಸೊ ಒಳಗಡೆ ನಿಮಗೆ ಜೈನ್ ಮೆಡಿಟೇಷನ್ ಹಾಲ್ ಇದೆ. ಸೊ ಅಷ್ಟು ಪೀಸ್ಫುಲ್ಲಾಗೆ ಶಾಂತವಾಗಿ ಇರುವಂಥ ಒಂದು ಸ್ಥಳ ಇದು. ಒಳಗಡೆ ಕ್ಯಾಮ್ರಾ ಅಲೋಡ್ ಇಲ್ಲ. ಸೊ ಹಂಗಾಗಿ ಒಳಗಡೆ ಶೂಟ್ ಮಾಡಿಲ್ಲ, ಕೆಲವೊಂದು ಕ್ಲಿಪ್ಪಿಂಗ್ಸ್ ಹಾಕ್ತೀವಿ. ಸೊ ರೈಟ್ ದೇರ್ ಇದ್ರ ಆಪೋಸಿಟು ನಿಮಗೆ ಮದಗಿರಿ ಬೆಟ್ಟ ಕಾಣುತ್ತೆ, ನೋಡ್ಬೋದು. ಈ ದೇವಸ್ಥಾನ ಪೂರ್ಣ ಹೆಸರು ಬಂದ್ಬಿಟ್ಟು ಮಂದಗ ಪ್ರಭು ಪಿಕಾಕ್ ಟೆಂಪಲ್ ಅಂತ ಈ ದೇವಸ್ಥಾನ ಹೆಸರು. ಸೊ ಈ ದೇವಸ್ಥಾನನು ಜೈನ್ ಸೈಂಟ್ ತೀರ್ಥಂಕರ ಅಂತ ಒಂದು ಇವರಿಗೆ ಒಂದು ಡೆಡಿಕೇಟ್ ಮಾಡಿರುವಂಥ ಒಂದು ದೇವಸ್ಥಾನ ಇದು. ರೈಟ್ ಪಕ್ಕದಲ್ಲಿ ನೀವು ನೋಡ್ಬೋದು, ಗೊಮ್ಮಟೇಶ ವಿಗ್ರಹ ಕೂಡ ಇದೆ ಇಲ್ಲಿ. ಸೊ ಇಲ್ಲೇ ಎಂಟ್ರೆನ್ಸಲ್ಲಿ ನಿಮಗೆ ಚಪ್ಪಲಿ ಬಿಡೋವಂಥ ವ್ಯವಸ್ಥೆ ಕೂಡ ಇರುತ್ತೆ. ಸೊ ಒಬ್ಬರಿಗೆ 25 ರೂಪಾಯಿ ಚಾರ್ಜ್ ಮಾಡ್ತಾರೆ. ಒಂದು ಬ್ಯಾಗ್ ಕೊಡ್ತಾರೆ ನಿಮಗೆ. ಸೊ ನೋಡ್ಬೋದು, ಈ ಥರ ಟೋಕನ್ ಕೊಡ್ತಾರೆ. ಸೊ ಒಂದು ಬ್ಯಾಗಲ್ಲಿ ನೀವು ನಿಮ್ಮ ಫ್ಯಾಮಿಲಿ ಇದೆಲ್ಲ ಸ್ಲಿಪ್ಪರ್ಸ್ ಇಟ್ಕೊಬೋದು, ಅಥವಾ ಇಲ್ಲೇ ಕಾರ್ ಪಾರ್ಕಿಂಗ್ ಇರುತ್ತೆ, ನೀವು ಕಾರಲ್ಲಿ ಕೂಡ ಇಟ್ಬಿಟ್ಟು ಬರ್ಬೋದು. ಸೊ ಗಾಯ್ಸ್, ಇವಾಗ ಮಂದರಗಿರಿ ಬೆಟ್ಟ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಸೊ ರೈಟ್ ದೇರ್ ನೋಡ್ಬೋದು, ಇಲ್ಲಿಂದ ಒಂದು ದಾರಿ ಇದೆ. ಸೊ ಇಲ್ಲಿಂದ 2 ವೀಲರು ಕಾರು ಡೈರೆಕ್ಟ್ ಬೀಳ್ಳೆ ಬೆಟ್ಟಾಗಿ ಹೋಗ್ಬೋದು. ಜೊತೆ ನೀವು ನಡ್ಕೊಂಡು ಹೋಗ್ತೀನಿ ಅನ್ನೋರು ಕೆಳಗಡೆ ಸ್ಟೆಪ್ಸಿಂದ ನಡ್ಕೊಂಡು ಹೋಗ್ಬೋದು. ಬರೋಬ್ಬರಿ 400ರಿಂದ 450 ಸ್ಟೆಪ್ಸ್ ಇದೆ. 450 ಮೆಟ್ಲನ್ನ ಹತ್ಕೊಂಡು ಮೇಲೆ ಹೋದರೆ ಮಂದರಗಿರಿ ಬೆಟ್ಟ ಸಿಗುತ್ತೆ. ಈ ಪಿಕಾಕ್ ಶೇಪ್ ಅಂದರೆ ಸ್ಪಿರಿಚುವಾಲಿಟಿ ಮತ್ತು ಬ್ಯೂಟಿ ಎರಡನ್ನೂ ರೆಪ್ರೆಸೆಂಟ್ ಮಾಡುತ್ತೆ. ನಿಮ್ಮೆಲ್ಲರಿಗೂ ಮಂದರಗಿರಿ ಬೆಟ್ಟಕ್ಕೆ ಸ್ವಾಗತ ಸುಸ್ವಾಗತ. ಗಾಯ್ಸ್, ಈ ಮಂದರಗಿರಿ ಜೈನ್ ಬಸದಿ ಬೆಟ್ಟ ಸುಮಾರು 12 ಶತಮಾನದಿಂದ ಈ ದೇವಸ್ಥಾನ ಇಲ್ಲಿ ಇದೆ. ಸೊ ಈ ಬಸದಿ ಅಂದರೆ ಏನಂತ ಕೇಳ್ಬೋದು. ಬಸದಿ ಅಂದರೆ ಒಂದು ದೇವಸ್ಥಾನ, ಟೆಂಪಲ್ನ ಜೈನಲ್ಲಿ
ಬಸದಿ ಅಂತ ಕರೀತಾರೆ. ಈ ಬೆಟ್ಟದ ತುದಿಯಲ್ಲಿ ಮಂದಾರ ಪ್ರಭು ದೇವಸ್ಥಾನ ಇದೆ. ಈ ದೇವಸ್ಥಾನ ತಲೆತಲಾಂತರದಂಥ ಹಳೆಯ ಕಲ್ಲಲ್ಲಿ ಕಟ್ಟಿರುವಂಥ ದೇವಸ್ಥಾನ ಇದು. ನೋಡ್ಬೋದು, ಬ್ಯೂಟಿಫುಲ್ ಟೆಂಪಲ್ ಅಂದ್ಕೊಳ್ಳಿ. ಸೊ ಸ್ನೇಹಿತರೆ, ಕೊನೆಗೂ ಹತ್ತಿ ಬಂದುಬಿಟ್ವಿ. 450 ಸ್ಟೆಪ್ಸ್ ಹತ್ತಿ ಕೊನೆಗೂ ದೇವಸ್ಥಾನ ರೀಚ್ ಆಗಿದ್ದೀವಿ. ಸೊ ಇಲ್ಲೇ ಎಂಟ್ರೆನ್ಸಲ್ಲಿ ಚಪ್ಪಲಿ ಬಿಡುವಂಥ ವ್ಯವಸ್ಥೆ ಕೂಡ ಇರುತ್ತೆ. ಸೇಮ್ ಅಲ್ಲೇನಿತ್ತು ಅದೇ ಥರ. ಸೊ ಗಾಯ್ಸ್ ನೋಡ್ಬೋದು, ಅವಾಗಿನ ಕಾಲದಲ್ಲಿ ಇತಿಹಾಸ ಬರೆದಿದ್ದಾರೆ ನೋಡಿ, ಕಲ್ ಮೇಲೆ ಎಲ್ಲ ಥರ ಒಂದು ಬರೆದಿದ್ದಾರೆ ಅವಾಗಿನ ಕಾಲದ ಇತಿಹಾಸನ. 12ನೇ ಶತಮಾನದಲ್ಲಿ ಕಟ್ಟಿರುವಂಥ ದೇವಸ್ಥಾನ ಅನ್ನೋದಕ್ಕೆ ಈ ಒಂದು ಕಲ್ಲೇ ಸಾಕ್ಷಿ. ಸೊ ಗೈಸ್, 450 ಸ್ಟೆಪ್ಸ್ ಮೇಲೆ ಬಂದಮೇಲೆ ಬರೀ ನಿಮಗೆ ಈ ದೇವಸ್ಥಾನ ವ್ಯೂ ಮಾತ್ರ ಕಾಣಿಸಲ್ಲ, ಇಡೀ ತುಮಕೂರು ವ್ಯೂ ಜೊತೆಗೆ ನಿಮಗೆ ಮೈಡಾಲ ಲೇಕ್ ವ್ಯೂ ಕಾಣಿಸುತ್ತೆ. ಬ್ಯೂಟಿಫುಲ್ ವ್ಯೂ ಅಂದ್ಕೊಳ್ಳಿ. ಗೈಸ್ ನೋಡ್ಬೋದು, ಎಲ್ಲ ಫೋಟೋ ಶೂಟು ಎಲ್ಲ ರೀಲ್ಸ್ ಎಲ್ಲ ನಡೀತಾ ಇದೆ. ಬಟ್ ಕಾಲು ಇಡೋಕ್ಕೆ ಆಗ್ತಾ ಇಲ್ಲ, ಅಷ್ಟು ಸುಡ್ತಾ ಇದೆ. ಬಟ್ ಅವ್ರು ಅದು ಹೆಂಗೆ ಇಡ್ಸ್ಕೊತ ಇದ್ದಾರೆ ಗೊತ್ತಿಲ್ಲ. ಹ್ಯಾಟ್ಸ್ ಆಫ್, ನಿಜಕ್ಕೂ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೋದು. ನೋಡಿ ಗೈಸ್, ಇದೇನು ನೋಡ್ತಾ ಇದ್ದಾರೆ, ಇದು ಮಂದಾರಗಿರಿ ಬೆಟ್ಟ. ಸೊ ಹಂಗೆ ಕೆಳಗಡೆ ನೋಡಿದ್ರೆ ನಿಮಗೆ ಪಿಕಾಕ್ ಟೆಂಪಲ್ ಕಾಣಿಸುತ್ತೆ. ಜೈನ್ ಪಿಕಾಕ್ ಟೆಂಪಲ್ ನೋಡ್ಬೋದು ನೀವು. ಗೈಸ್ ಎಲ್ಲ ಒಳ್ಳೆ ನೆರಳು ಸ್ಟಾರ್ಟ್ ಆಯಿತು. ಜೊತೆಗೆ ಫ್ರೆಶ್ ಅಪ್ ಆಗ್ಬೋದು. ಕೆರೆಯಲ್ಲಿ ನೋಡ್ಬೋದು ಎಲ್ಲ ಸ್ನಾನ ಮಾಡ್ತಾ ಇದ್ದಾರೆ. ಸೊ ಮಸ್ತಾಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಒಂದು ಈವ್ನಿಂಗ್ ವೆದರಲ್ಲಿ ಕಾಫಿ ಮಾಡಿಕೊಂಡು ವ್ಯೂನ ಎಂಜಾಯ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲೊಂದು ಚಿಕ್ಕ ದೇವಸ್ಥಾನ ಒಂದಿದೆ, ಗೈಸ್ ಕ್ಯಾನ್ ಸಿ ನೋಡಿ. ಇದು ಇತಿಹಾಸ ಇರುವಂಥ ಒಂದು ಚಿಕ್ಕ ದೇವಾಲಯ, ಆವಾಗಿನ ಕಾಲದ ದೇವಾಲಯ. ಶಿವನ ಲಿಂಗ ಇಟ್ಟಿರುವಂಥ ಒಂದು ದೇವಸ್ಥಾನ. ಇವತ್ತಿಗೂ ಪೂಜೆ ಪುನಸ್ಕಾರ ಎಲ್ಲ ನಡೀತಾ ಇದೆ, ಗೈಸ್ ಕ್ಯಾನ್ ಸಿ. ಬಹಳ ಹಳೆಯ ಒಂದು ದೇವಾಲಯ ಇದೆಲ್ಲ ಬಂಡೆಯಲ್ಲಿ ಕೆತ್ತನೆ ಮಾಡಿರುವಂಥ ದೇವಾಲಯ. ಜೈನ್ ಟೆಂಪಲ್ ನೋಡೋಣ ಅಂತ ಬೆಂಗಳೂರಿಂದ ಬಂದಿದ್ದೀವಿ. ಸೊ ದೇವರೆಲ್ಲ ನೋಡಿದ್ವಿ, ಬಟ್ ದೇವಸ್ಥಾನ ನೋಡೋಣ ಅಂತ ಬಂದರೆ ಇಲ್ಲೂ ನಮ್ಮ ರೀಲ್ಸ್ ಮಾಡೋರು ತಪ್ತಾ ಇಲ್ಲ. ನೋಡ್ಬೋದು, ಆಗಿಂದ ಅವರು ಫುಲ್ಲು ರೀಲ್ಸಲ್ಲಿ ಬ್ಯುಸಿ ಆಗಿದ್ದಾರೆ. ಪಾಪ ನಮ್ಮ ಗಂಡು ಹುಡುಗ್ರ ಕಷ್ಟ ಯಾರಿಗೆ ಹೇಳೋಣ, ಅವರು ಬರೀ ಕ್ಯಾಮ್ರಾ ಹಿಡಿಯೋದ್ರಲ್ಲೇ ಅವರು ಮುಳುಗೋಗ್ಬಿಟ್ಟಿದ್ದಾರೆ. ಸೊ ನೋಡಿ, ಹಿಂಗಾಗುತ್ತೆ ಮುಂದೆ ನೀವು ಸೋಷಿಯಲ್ ಮೀಡಿಯಾದವ್ರನ್ನ ನೀವು ಏನಾದ್ರು ಮದುವೆ ಆದರೆ ಈ ಪರಿಸ್ಥಿತಿ ಬರುತ್ತೆ. ಸ್ವಲ್ಪ ನೋಡಿ ಮಾಡಿ ಮದುವೆ ಆಗಿ. ನೋಡಿ ಗೈಸ್, ಇಲ್ಲಿ ಎಲ್ಲ ಕ್ಲೀನ್ ಮಾಡಿಕೊಂಡು ಗಲೀಜು ಮಾಡ್ತಾ ಇದ್ದಾರೆ ಕೆರೆನ. ದೇವರು ಕೊಟ್ಟಿರುವಂಥ ಒಂದು ಜಾಗ, ಸುಂದರವಾದ ಜಾಗನ ಈ ಲೆವೆಲ್ಗೆ ಗಲೀಜು ಮಾಡಿದ್ರೆ ನಾವು ಮಾಡ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಅಂತ ನೀವೇ ಯೋಚನೆ ಮಾಡಬೇಕಾಗಿದೆ. ಗೈಸ್ ಏನು ನೋಡ್ತಾ ಇದ್ದೀರಾ, ಇಡೀ ದೇವಸ್ಥಾನ ಒಂದೇ ಒಂದು ಬೆಟ್ಟದಲ್ಲಿ ಕಟ್ಟಿರುವಂಥ ಒಂದು ದೇವಸ್ಥಾನ ಗೈಸ್ ಫೈನಲಿ ಬಂದು ಕುತ್ಕೊಂಡಿದ್ದೀವಿ ಮೈಡಾಲಿ ಲೇಕಲ್ಲಿ. ನೋಡ್ಬೋದು ವ್ಯೂ. ಇಲ್ಲೇ ಚಾಪೆ ಹಾಕ್ಕೊಂಡು ಸೊ ಸದ್ಯಕ್ಕೆ ಇವಾಗ ಮ್ಯಾಗಿ ಮಾಡ್ತಾ ಇದ್ದೀವಿ. ಮ್ಯಾಗಿ ಮತ್ತು ಕಾಫಿ ಎಲ್ಲ ತೊಗೊಂಬಂದಿದ್ದೀವಿ. ಒಳ್ಳೆ ಸ್ನ್ಯಾಕ್ಸ್ ತಿನ್ಕೊಂಡು ಈ ಬ್ಯೂಟಿಫುಲ್ ವ್ಯೂನ ನೋಡೋದು, ಎಂಜಾಯ್ ಮಾಡೋದು. ನೋಡಿ ಎಲ್ಲ ಟಯರ್ಡ್ ಆಗಿದ್ದಾರೆ, ಫುಲ್ಲು ಬೆಟ್ಟ ಹತ್ತಿ ಟಯರ್ಡ್ ಆಗಿ ಬಂದಿದ್ದಾರೆ. ಅಣ್ಣ ಹೇಗಿತ್ತಣ್ಣ? ತುಮಕೂರಿಗೆ ಮೊದಲನೇ ಬಾರಿ ಬಂದಿರೋದಾ?
ಮುಂಚೆ ಬಂದಿದೆ, ಬಟ್ ಈ ಜಾಗ ಮೊದಲನೇ ಬಾರಿ. ಅಕ್ಕ ನೀನು? ನಾನು ಮೊದಲನೇ ಬಾರಿ. ಮೊದಲನೇ ಬಾರಿನಾ? ನೋಡಿ ಇಲ್ಲಿ ಅದ್ಭುತವಾದ ಮ್ಯಾಗಿ ರೆಡಿ ಆಗಲಿದೆ. ಮ್ಯಾಗಿ ಜೊತೆಗೆ ಸಿಲಿಂಡ್ರ್ ಎಲ್ಲ ಬೇಕಾದ ಐಟಮ್ ತಂದಿದ್ದೀವಿ. ಜೊತೆಗೆ ಕೋಕು ಮತ್ತು ಐಸ್ ಬಾಕ್ಸು ಕೂಲ್ ಆಗೋದಕ್ಕೆ ಈ ವೆದರ್ಗೆ ಎಲ್ಲ ಒಂದು ಕ್ಯಾಂಪಿಂಗ್ ಏನೇನು ಬೇಕು ಸೆಟ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ನಮ್ಮಮ್ಮ ನಮ್ಮ ತಾಯಿಯವ್ರನ್ನ ಕೇಳೋಣ. ಮಮ್ಮಿ ಹೆಂಗಿತ್ತು ಜಾಗ? ಎಲ್ಲ ಚೆನ್ನಾಗಿದೆ ಕಣ. ನೀನು ಮೊದಲನೇ ಬಾರಿ ಬಂದಿದ್ದ ತುಮಕೂರಿಗೆ? ಹೌದು, ನಾನಿದೆ ಫಸ್ಟ್. ಇದೇನು ಹೊಸ ಬಟ್ಟೆ ಇದೆ, ನೀವು ಫಾರಿನ್ ಸ್ಟೈಲಾ ಇದು? ಇಲ್ಲ ಇಲ್ಲ, ಹಿಂದಿ ಸ್ಟೈಲೇ. ಕ್ರೇಜಿ ಕ್ರೇಜಿ. ನೆಕ್ಸ್ಟ್ ಇನ್ನು ಬರೋ ತಿಂಗಳಲ್ಲಿ ನಮ್ಮ ಅಣ್ಣ ಅವರ ಮದುವೆ ಇದೆ. ಮೋಸ್ಟ್ ಪ್ರಾಬಬ್ಲಿ ಲೈಕ್ ಒಂದು 5 months ನೆಕ್ಸ್ಟ್ ಇಯರ್ ಎಲ್ಲ ಅರೇಂಜ್ಮೆಂಟ್ಸ್ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ಆ ಒಂದು ಬ್ಲಾಗ್ನ ನಿಮಗೆ ಹಾಕ್ತೀನಿ. ಸೊ ಕೇಳೋಣ ಬನ್ನಿ, ಮದುವೆ ಅನುಭವ ಹೇಗಿದೆ. ಅದೇ ಮದುವೆ ಆಗಿಲ್ಲ, ಮುಂದೆ ಮದುವೆ ಆಗಕ್ಕೆ ಹೊರಡ್ತಾ ಇದ್ದಾರಲ್ಲ, ಸೊ ಮನೆಯವರೆಲ್ಲ ಮದುವೆ ಆಗಿ ಅಂತ ಇದ್ದಾರೆ, ಇದೆಲ್ಲ ಹೇಳ್ತಾ ಇರ್ತಾರಲ್ಲ, ಸೊ ಆ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ಕೇಳೋಣ. ಸಿಂಗಲ್ ಲೈಫ್ ಖುಷಿಯಾಗಿದೆಯಾ? ಬೆಸ್ಟ್ ಅಲ್ಲ ಸಿಂಗಲ್ ಲೈಫ್? ಸಿಂಗಲ್ ಲೈಫ್ ಇಸ್ ಕಿಂಗ್ ಲೈಫ್. ಎಸ್ ಗೈಸ್, ಅದು ನಿಜಕ್ಕೂ 100ಕ್ಕೆ 100 ನಿಜ. ಸಿಂಗಲ್ ಲೈಫ್ ಈಸ್ ಕಿಂಗ್ ಲೈಫ್ ಅನ್ಕೊಳ್ಳಿ. ಅಣ್ಣ ಎಷ್ಟು ಆಳ ಇದೆ ಇದು? ಇದು 40 ಅಡಿ ಆಳ ಐತಿ. 40 ಅಡಿ. ಇಲ್ಲಿ ಎಲ್ಲಿವರೆಗೂ ಆಡ್ಬೋದು ನಾವು, ಈಜು ಹೊಡಿಬೋದು? ಈಜು ಇವತ್ತು ಮಾತ್ರ ಆಟ ಆಡ್ಬೋದು. ಪೊಲೀಸ್ನವ್ರು ಬಂದರೆ ಅವ್ರ ಹತ್ರನೇ ಮಾತಾಡ್ಕೋಬೇಕು ನೀವು. ಓಕೆ, ಹಾಂ ಹಾಂ. ನಾವು ಸುಮ್ಮನೆ ಇಲ್ಲಿ ವಾಚರ್ ಥರ ಇದ್ದೀವಿ. ಚೀಸ್ ಮ್ಯಾಗಿ ಸವಿಯಲು ಸಿದ್ಧ. ಟೇಸ್ಟ್ ಮಾಡೋಣ. ಅದು ಫಸ್ಟ್ ಟೈಮ್ ನಾನು ಚೀಸ್ ಮ್ಯಾಗಿ ಟ್ರೈ ಮಾಡ್ತಾ ಇರೋದು. ಆಹಾ, ಅದ್ಭುತ. ನೀವು ಫ್ರೀ ಇರುವಾಗ ಚೀಸ್ ಮ್ಯಾಗಿಯನ್ನು ಮನೆಯಲ್ಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್ ಅಂದ್ಕೊಳ್ಳಿ. ನೀವೇನಾದರೂ ಬ್ಯಾಂಗ್ಳೂರಲ್ಲಿ ತುಮಕೂರಲ್ಲಿ ಇದ್ದು ವೀಕೆಂಡ್ಗೆ ಒಂದು ಒಳ್ಳೆ ಟ್ರಿಪ್ಪು ಪ್ಲ್ಯಾನ್ ಮಾಡ್ತಾಯಿದ್ರೆ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ. ಈ ಜಾಗ ನಾವು ಮರೀದಿರ ವಿಸಿಟ್ ಮಾಡಿ. ಹೋಪ್ ಯು ಗೈಸ್ ಎಂಜಾಯ್ ದ ವಿಡಿಯೋ, ಹೋಪ್ ಯು ಗೈಸ್ ಲೈಕ್ ದ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.